ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಅಟ್ ಕುಕಿಂಗ್ ವಿತ್ ಲವ್. ಬನ್ನಿ ಇವತ್ತಿನ ವಿಶೇಷ ಎಳ್ಳುಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಅರ್ಧ ಕೆ.ಜಿ. ಬೆಲ್ಲ ತಗೊಂಡು ಕುದಿಯಕ್ಕೆ ಇಟ್ಟಿದ್ದೀನಿ. ನೀರು ಅರ್ಧ ಲೋಟ ಹಾಕ್ಕೊಂಡು ಮಣ್ಣು ಕಲ್ಲೆಲ್ಲ ಇರುತ್ತಲ್ವ ಅದನ್ನು ಫಿಲ್ಟರ್ ಮಾಡ್ಕೋಬೇಕು. ಹಾಗಾಗಿ ಚೆನ್ನಾಗಿ ಕೂದಿದೆ. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಬನ್ನಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಅದ್ರ ಮೊದಲೊಂದು ಬಾಣಲಿನ ಇಟ್ಟಿದ್ದೀನಿ. ಇದರಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋಣ ಪಾಕ ತೆಗಿಯೋಕ್ಕೆ. ಧೂಳು ಮಣ್ಣೆಲ್ಲ ಕೆಳಗಡೆ ನಿಂತೋಗುತ್ತೆ. ನೋಡಿ ಎಷ್ಟು ಧೂಳಿದೆ ಇದರಲ್ಲಿ. ಪಾಸ್ ಮಾಡು, ಅದನ್ನು ಹೇಳ್ತಾ ಇದ್ರಲ್ಲಿ ಬರಲ್ವ. ಆ ಪಾಕ ಬರೋದ್ರೊಳಗಡೆ ನಾವು ಎಲ್ಲನ್ನು ಸ್ವಲ್ಪ ಹುರ್ತ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ಒಂದು ಮಣ್ಣಿನ ಮಡಿಕೆನ ಇಟ್ಟಿದ್ದೀನಿ. ಮಣ್ಣಿನ ಮಡಿಕೆನ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಅರ್ಧ ಕೆ.ಜಿ. ಅಷ್ಟು ಎಳ್ಳು ತಗೊಂಡಿದ್ದೀನಿ. ಇದನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ಳೋಣ. ನೋಡಿ ಪಾಕನು ಹೆಂಗೆ ಕುದಿ ಬರ್ತಾ ಇದೆ ಅಂತ. ಅದು ಚೆನ್ನಾಗಿ ಕುದೀಲಿ. ಅದರೊಳಗೆ ಈ ಎಳ್ಳನ್ನ ನಾವು ಹುರಿದಿಟ್ಕೊಳ್ಳೋಣ. ಇದು ಚೆನ್ನಾಗಿ ಹುರಿಯೋದು ಹೆಂಗೆ ಅಂದರೆ ಸಾಸಿವೆ ಥರ ಚಿಟ್ಟಪಟ ಅಂತ ಬರುತ್ತೆ. ಅದಕ್ಕೆ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ನಾವು. ನೋಡಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹುರಿಲಿ ಇದು. ನೋಡಿ ಆ ಮಣ್ಣಿನ ಮಡಿಕೆಯಲ್ಲಿ ಸರಿಯಾಗಿ ಬಿಸಿ ತಾಕಲಿಲ್ಲ. ಹಂಗಾಗಿ ನಾನೊಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೋಡಿ ಸೌಂಡ್ ಹೆಂಗೆ ಬರ್ತಾಯಿದೆ ಅಂತ. ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಲೈಟಾಗಿ ಗೋಲ್ಡನ್ ಕಲರ್ ಬರ್ತಾ ಇದೆ. ನೋಡಿ ಹೆಂಗೆ ಚಿಟಪಟ ಅಂತಿದೆ. ಸಾಕು ಇಷ್ಟು ಹುರ್ಕೊಂಡಿರೋದು. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಪಾಕ. ಇನ್ನೊಂದು 5 ನಿಮಿಷ ಹೋಗ್ಬೇಕಾಗತ್ತೆ ಇದು ಪಾಕ ಬರಲಿಕ್ಕೆ. ನೋಡಿ ಒಂದು ಬಟ್ಲಿಗೆ ನೀರನ್ನು ಸ್ವಲ್ಪ ಹಾಕಿ ಇಟ್ಕೊಳ್ಳೋಣ ನಾವು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಆಗಾಗ ಕೈಯಲ್ಲಿ ಆಡಿಸ್ತಾ ಇರಬೇಕು. ಬರೋಷ್ಟಿಗೆ ನಾವೊಂದು ತಟ್ಟೆ ತಗೊಂಡು ತುಪ್ಪನ ಸವರಿ ಇಟ್ಕೊಳ್ಳೋಣ. ಇದನ್ನು ಪ್ಲೇಟ್ ತುಂಬ ಆಡಿಸ್ಕೊಂಡು ಸವರಿ ಇಟ್ಕೊಳ್ಳೋಣ ನಾವು. ಪೂರ್ತಿ ಸವರಿ ಇಟ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ಪಾಕಕ್ಕೆ ಬಂದಿದೆಯಲ್ವ ಅಂತ ನೋಡ್ಕೊಳ್ಳೋಣ ಒಂದ್ಸರಿ. ನೋಡಿ ಚೆನ್ನಾಗಿ ಕೈ ಗುಂಡೆ ಸಿಗ್ತಿದೆ. ನೋಡಿ ಗಟ್ಟಿಯಾಗಿದೆ. ಇನ್ನೊಂದು ಚೂರು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿಯಾಗುತ್ತೆ. ನೋಡಿ ಹಿಂಗೆ ಎಲ್ದ್ರೆ ಇದು ದಾರದ ಥರ ಬರ್ತಾ ಇದೆ. ಆದರೆ ನಮಗೆ ಮುರಿದು ಹೋಗ್ಬೇಕು. ಇದಕ್ಕೆ ಪಾಕ ಬರಬೇಕು. ಸೊ ಇನ್ನೊಂದು 2 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಪಾಕನ. ಪಾಸ್ ಮಾಡಿದ್ಯಾ?
ನೋಡಿ ಇದು ಕಡಿಮೆ ಆಗಿದೆ ನೋಡಿ, ಮುರಿದು ಬರ್ತಾ ಇದೆ. ಇನ್ನೊಂದು 2 ನಿಮಿಷ. ಎರಡೇ ನಿಮಿಷ ಈ ಸರಿ ನೋಡೋಣ. ಇದು ನೋಡಿ ಮುರಿದು ಬರ್ತಾ ಇದೆ ನೋಡಿ. ಈಗ ಸರಿಯಾಗಿ ಅದರಲ್ಲೇ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಹುರಿದಿಟ್ಕೊಂಡಿರುವಂಥ ಎಳ್ಳನ್ನ ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡು ಕಳಿಸೋಣ. ನೋಡಿ ಜಾಸ್ತಿ ಆದರೆ ಮತ್ತೆ ಕಷ್ಟ ಆಗ್ತಿದೆ, ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡು ಕಳಿಸ್ಕೋಬೇಕು. ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಳ್ಳೋಣ. ಸಾಕು, ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ ಒಂದು ಅದಕ್ಕೆ ಬಂದಿದೆ. ಇದು ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ತಟ್ಟೆ ಥರ ಮಾಡ್ಕೋಬೋದು, ಇಲ್ಲ ಬೇಕಾದರೂ ಉಂಡೆ ಥರನೂ ಮಾಡ್ಕೋಬೋದು. ನಾವು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಆರಿ ಗಟ್ಟಿ ಬರ್ತಿದೆ. ಚೆನ್ನಾಗಿ ಒಂದ್ಸರಿ ಕೇಳಿಸ್ಕೋಬೇಕು. ನೋಡಿ ತುಪ್ಪ ಸರ್ವ್ ಇಟ್ಟಿರೋಂಥ ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಪೂರ್ತಿ ತಟ್ಟೆ ಎಲ್ಲ ಸರ್ವ್ ಮಾಡ್ಕೊಂಡು ಫುಲ್ಲಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಕೈ ಹಿಂಗೆ ತ್ಯಾವ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಬಿಡೋಣ. ಇದೆಲ್ಲ ಬೇಗ ಬೇಗ ಮಾಡ್ಕೋಬೇಕು, ಇಲ್ಲ ಬಿಸಿ ಆರೋದ್ರೆ ಮತ್ತೆ ಗಟ್ಟಿ ಆಗ್ತದೆ. ನೋಡಿ ಇದನ್ನೆಲ್ಲ ತಟ್ಟೆಯಲ್ಲಿ ಈವನ್ ಆಗಿ ಇದು ಮಾಡ್ಕೊಂಡಿದ್ದೀನಿ. ಬಿಸಿ ಇರುತ್ತೆ, ಬಿಸಿ ಬಿಸಿ ಇದ್ದಾಗೆ ಮಾಡಬೇಕು. ಆರೆ ಹೋಯ್ತಂದರೆ ಮತ್ತೆ ಮಾಡೋಕ್ಕಾಗಲ್ಲ. ನೋಡಿ ಇದನ್ನು ಒಂದು 2 ನಿಮಿಷ ಹಿಂಗೆ ಒಂದು 10 ನಿಮಿಷದಿಂದ ಅರ್ಧ ಗಂಟೆವರೆಗೂ ಆರಕ್ಕೆ ಬಿಡೋಣ. ನೋಡಿ ಇದು ಗಟ್ಟಿ ಆಗ್ತಾ ಬರ್ತಿದೆ. ಸೊ ಈಗಲೇ ನಾವು ಕಟ್ ಮಾಡಿ ಇಟ್ಕೊಬಿಡೋಣ. ಆರೋದ್ರೆ ಮತ್ತೆ ಕಟ್ ಮಾಡೋಕ್ಕಾಗಲ್ಲ. ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ
ನೋಡಿ ಈ ಥರ ನಿಮಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ನಾನು ಹಂಗೆ ತಿರುಗಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇದನ್ನು ಹೆಂಗೆ ಕಟ್ ಮಾಡ್ಕೊಂಡಿದ್ದು ಹಂಗೆ ಇದು ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಒಂಚೂರು ಆರಬೇಕು, ಆದರೆ ಈಸಿಯಾಗಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಒಂದು ಅರ್ಧ ಗಂಟೆ ಆರ್ಲಿಕ್ಕೆ ಬಿಟ್ಟು ಮತ್ತು ನಾವು ಒಂದು ಏರ್ ಟೈಟ್ ಕಂಟೈನಲ್ಲಿ ಇಟ್ಕೊಂಡು 3 ತಿಂಗಳವರೆಗೂ ಇದನ್ನು ಯೂಸ್ ಮಾಡ್ಬೋದು. ಮಕ್ಕಳಿಗೆ ಈ ಕುರುಗು ತಿಂಡಿಗಳು ಕೊಡೋ ಬದಲು ಇದನ್ನು ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ನೋಡೋಕ್ಕೆ. ಇದನ್ನು ತೋರಿಸ್ಕೊಂಡು ಮತ್ತೆ ಹಿಂದೆ ಹಂಗೆ ನಾನು ಇಟ್ಕೊಳ್ತೀನಿ. ಅದನ್ನು ತೋರಿಸ್ಕೊ, ಮತ್ತೆ ನನಗೆ ಎತ್ಕೊಂಡಿದ್ದು ನಾನು ಆನ್ ಮಾಡಿದ್ಯಾ? ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಒಂದು ರುಚಿ ನೋಡೋಣ. ನೋಡಿ ಎಷ್ಟು ಗರಿ ಗರಿಯಾಗಿ ಎಷ್ಟು ರುಚಿಕರವಾಗಿದೆ. ನಾವು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಪ್ರೀತಿಯಿಂದ ಅಡುಗೆ ಮಾಡಿ. ಸಿಂಪಲ್ ಆಗಿರೋ ಅಡುಗೆ ಸೂಪರ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.